ನಮಸ್ಕಾರ ಸ್ನೇಹಿತರೆ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂತ ಬಂದರೆ ನಾವು ಕೇವಲ ಹೊಸ ಬಟ್ಟೆಗಳು ಮತ್ತು ಮನೆಯಲ್ಲಿ ಹಳೆಯ ನೋವುಗಳನ್ನು ಮರೆಸಿ ಹೊಸ ಆಶಯಗಳು ತೊಟ್ಟು ಯುಗಾದಿ ಹಬ್ಬ ಎಲ್ಲರಿಗೂ ಶುಭ ತರಲಿ. ಚೈತ್ರ ಮಾಸದ ಮೊದಲ ದಿನ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕೇವಲ ಯುಗಾದಿ ಹಬ್ಬ ಇತಿಹಾಸಕ್ಕೆ ಮಾತ್ರ ಸೀಮಿತವಾಗದೆ ಇದರಲ್ಲಿ ವೈಜ್ಞಾನಿಕ ಹಿನ್ನೆಲೆ ಕೂಡ ಐತಿ ಮತ್ತು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದಿನ ಎಂದು ನಾವೆಲ್ಲ ಕೇಳ್ತೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ನಮ್ಮ ವರ್ಷದ ಮೊದಲನೇ ಹಬ್ಬ. ನೀರೂರಿಸುವ ತಿಂಡಿ ತಿನಿಸುಗಳು, ಬೇವು ಬೆಲ್ಲ, ಬರೀ ಇಷ್ಟೇನಾ? ಅಲ್ಲ. ಯುಗಾದಿ ಹಬ್ಬ ಅಂತಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದಕ್ಕೊಂದು ವರ್ಷದ ಮೊದಲನೇ ಹಬ್ಬ ಆಗಿರುವುದರಿಂದ ಬಹಳ ಮಹತ್ವ ಇದೆ. ಇದರಲ್ಲಿ ನಾವು ಮುಖ್ಯವಾಗಿ ಸಾವಿರಾರು ವರ್ಷಗಳ ಹಿಂದೆ ಅಡಗಿರುವ ಐತಿಹಾಸಿಕ ಕೂಡ ಇದೆ ಮತ್ತು ನೀವು ಅಚ್ಚರಿ ಪಡೆಯುವಂತಹ ಇತಿಹಾಸ ಕೂಡ ಈ ನಮ್ಮ ಯುಗಾದಿ ಹಬ್ಬದಲ್ಲಿದೆ. ಸಸಿಗಳು ಮತ್ತು ಹಸಿರು ವಾತಾವರಣ, ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮನ್ನು ಹೊಸ ವರ್ಷಕ್ಕೆ ಆಗಮನ ಮಾಡುವಂಥ ಒಂದು ಸಂದರ್ಭ. ನಮ್ಮ ಈ ಗಿಡ ಮರಗಳು ತನ್ನ ಎಲೆ ಹೂಗಳನ್ನು ಬಿಟ್ಟು ಸೂರ್ಯನಿಗೆ ಆಹ್ವಾನವನ್ನು ಕೊಡುವ ದಿನ. ಇದನ್ನು ನಾವು ಒಂದೊಂದಾಗಿ ಎಳೆಯಾಗಿ ನೋಡ್ತಾ ಹೋಗೋಣ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವರದಿಯಲ್ಲಿ ಮುಂದುವರಿಯೋಣ ಬನ್ನಿ. ನಿಗೂ ಯುಗಾದಿ ಶುಭಾಶಯಗಳು. ಮೊದಲನೆಯದಾಗಿ ಯುಗಾದಿ ಪದದ ಅರ್ಥವನ್ನು ತಿಳಿದುಕೊಳ್ತಾ ಹೋಗೋಣ. ಯುಗಾದಿ ಅಂದರೆ ಯುಗ ಪ್ಲಸ್ ಆದಿ, ಎರಡು ಸಂಸ್ಕೃತ ಪದಗಳಿಂದ ಈ ಪದ ಉದ್ಭವ ಆಗಿದೆ. ಯುಗ ಎಂದರೆ ಕಾಲ ಅಥವಾ ಯುಗ, ಆದಿ ಎಂದರೆ ಆರಂಭ ಎಂದರ್ಥ. ಎರಡು ಪದಗಳನ್ನ ಸೇರಿಸಿದಾಗ ಯುಗಾದಿ ಅಂತ ಅರ್ಥ ಕೊಡುತ್ತದೆ. ಇದರ ಅರ್ಥ ಹೊಸ ಯುಗದ ಆರಂಭ ಅಥವಾ ಹೊಸ ಕಾಲದ ಆರಂಭ. ಅದಕ್ಕೆ ನಾವು ಇದನ್ನು ಹೊಸ ವರ್ಷದ ಮೊದಲ ಹಬ್ಬ ಎಂದು ನಾವು ಈ ಯುಗಾದಿ ಹಬ್ಬವನ್ನು ಕರೆಯುತ್ತೇವೆ. ಸೃಷ್ಟಿಕರ್ತ ಬ್ರಹ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಕಾಲಚಕ್ರವನ್ನು ಸ್ಥಾಪಿಸಿ ತನ್ನೆಲ್ಲ ಜೀವನ ಸಂಕುಲಗಳನ್ನು ಈ ಭೂಲೋಕದಲ್ಲಿ ಇಳಿಸಿ ಈ ಕಾಲಚಕ್ರವನ್ನು ಪ್ರಾರಂಭ ಮಾಡಿದ ದಿನವೇ ಯುಗಾದಿ ಎಂದು ನಾವು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವನ್ನು ಕಾಣುತ್ತೇವೆ. ಬ್ರಹ್ಮನು ತನ್ನೆಲ್ಲ ಜೀವನ ಸಂಕುಲಗಳನ್ನು ಈ ಬ್ರಹ್ಮಾಂಡದಲ್ಲಿ ಇಳಿಸಿ ಕಾಲಚಕ್ರವನ್ನು ಪ್ರಾರಂಭ ಮಾಡಿದ್ದಕ್ಕಾಗಿ ಯುಗಾದಿಯನ್ನು ನಾವು ಈ ಪುರಾಣಗಳಲ್ಲಿ ನೋಡ್ತಾ ಹೋಗ್ತೀವಿ. ಬ್ರಹ್ಮನು ಕಾಲಚಕ್ರವನ್ನು ಪ್ರಾರಂಭಿಸಿದ್ದು ಕೂಡ ಇದೇ ದಿನ. ಅಂದರೆ ಸಾಮಾನ್ಯವಾಗಿ ನಾವು ಸಮಯ, ದಿನ, ವಾರ, ತಿಂಗಳು, ವರ್ಷಗಳನ್ನು ಲೆಕ್ಕ ಹಾಕಲು ಪ್ರಾರಂಭಿಸಿದ್ದು ಕೂಡ ನಾವು ಈ ಯುಗಾದಿ ದಿನದಂದು. ಆದ್ದರಿಂದ ನಮ್ಮ ಹೊಸ ವರ್ಷ ಈ ಯುಗಾದಿ ಹಬ್ಬ. ವೈಜ್ಞಾನಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಾಗಲಾದ್ರೆ ನಮ್ಮ ಇತಿಹಾಸ ಪುಟಗಳನ್ನ ತಿರುವಿ ನೋಡಿದರೆ ಶಾತವಾಹನರ ಪ್ರಸಿದ್ಧ ದೊರೆಯಾದ ಶಾಲಿವಾಹನ ತನ್ನ ಎಲ್ಲ ಶತ್ರುಗಳನ್ನು ಸೋಲಿಸಿ ವಿಜಯಶಾಲಿಯಾದ ದಿನದಂದು ಶ್ರೀ ಶಾಲಿವಾಹನ ಶಕೆಯನ್ನು ಪ್ರಾರಂಭ ಮಾಡ್ತಾನೆ. ಅದರಲ್ಲಿಯೂ ಭಾರತದ ದಕ್ಷಿಣದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣಗಳಲ್ಲಿ ಇಂದಿಗೂ ಕೂಡ ನಾವು ಶಾಲಿವಾಹನ ಶಕೆಯ ಕ್ಯಾಲೆಂಡರ್ಗಳನ್ನ ನಾವು ನೋಡ್ತಿರ್ಬೋದು. ಶಾಲೆಯಲ್ಲಿ ನಾವು ಶ್ರೀ ಶಾಲಿವಾಹನ ಶಕೆ 1947 ಅಂತ ನಾವೆಲ್ಲ ಹೇಳ್ತೀವಿ ಮತ್ತು ಕೆಲವೊಂದು ಕಡೆ 1948 ಕೂಡ ಹೇಳ್ತಾರೆ. ಯಾಕಂದರೆ ಶಾಲಿವಾಹನ ಶಕೆಯನ್ನು ಕೆಲವೊಂದಿಷ್ಟು ಜನ ಮುಗಿದ ಮೇಲೆ ಹೇಳಿದ್ರೆ, ಕೆಲವೊಂದಿಷ್ಟು ಜನ ರನ್ನಿಂಗ್ ಇರುವುದನ್ನು ಹೇಳ್ತಾರೆ. ಇನ್ನೂ ಮುಖ್ಯವಾದ ವಿಷಯವೆಂದರೆ ಯುಗಾದಿಯ ದಿನದಂದು ಜ್ಯೋತಿಷಿಗಳು, ಪಂಡಿತರು ಪಂಚಾಂಗವನ್ನು ಓದಿ ಪಂಚಾಂಗವನ್ನು ಪಠನ ಮಾಡಿ ಮುಂದಿನ ಭವಿಷ್ಯವನ್ನು ವಿವರಿಸುತ್ತಾರೆ. ಮಳೆ ಹೇಗಿರುತ್ತದೆ, ಕೃಷಿ ಪರಿಸ್ಥಿತಿ ಹೇಗಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತದೆ ಅಂತ ಅವರೆಲ್ಲ ವಿವರಿಸ್ತಾರೆ. ಇನ್ನೂ ಹಲವಾರು ವಿಷಯಗಳನ್ನ ವಿವರಿಸುತ್ತಾರೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಕೂಡ ಇದನ್ನು ಪಠನೆ ಮಾಡಿ ತಮ್ಮ ನಿರ್ಧಾರಗಳನ್ನು ಈ ಪಂಚಾಂಗದ ಆಧಾರದ ಮೇಲೆ ತೆಗೆದುಕೊಳ್ಳುತ್ತಿದ್ದರು. ಇದು ಕೇವಲ ನಂಬಿಕೆಯಲ್ಲ. 12ನೇ ಶತಮಾನದ ಗಣಿತ ತಜ್ಞ ಮತ್ತು ಖಗೋಳಶಾಸ್ತ್ರಜ್ಞ ಶ್ರೀ ಭಾಸ್ಕರಾಚಾರ್ಯರು
ಸೂರ್ಯೋದಯವನ್ನು ಆಧರಿಸಿ ವರ್ಷದ ಮೊದಲ ದಿನ ಈ ಯುಗಾದಿ ಎಂದು ಸಾಬೀತುಪಡಿಸಿತು. ಯುಗಾದಿ ಬರುವುದು ವಸಂತ ಋತುವಿನಲ್ಲಿ, ಅಂದರೆ ಗಿಡ ಮರಗಳು ತನ್ನ ಹಳೆಯ ಎಲೆಗಳನ್ನು ಉದುರಿಸಿ ಹೊಸ ಚಿಗುರುವ ಎಲೆಗಳನ್ನು ಮತ್ತು ಹಣ್ಣು ಹಂಪಲಗಳನ್ನು ನಾವು ನೋಡ್ತೀವಿ. ಇದರಿಂದ ಪ್ರಕೃತಿ ನಮಗೆ ಹಳೆಯ ಅಥವಾ ಕೆಟ್ಟ ನೆನಪುಗಳನ್ನು ಮರೆತು ಹೊಸ ಆಶಯಗಳೊಂದಿಗೆ ಹೊಸ ವರ್ಷವನ್ನು ಪ್ರಾರಂಭ ಮಾಡಿ ಎಂದು ಈ ವಸಂತ ಋತುವಿನ ಯುಗಾದಿ ಕೂಡ ನಮಗೊಂದು ಹೇಳುವ ಅದ್ಭುತ ಪಾಠ. ಇನ್ನು ಈ ಯುಗಾದಿ ಹಬ್ಬದ ಪ್ರಮುಖ ವಿಷಯವೆಂದರೆ ಬೇವು ಮತ್ತು ಬೆಲ್ಲ. ಬೇವು ಬೆಲ್ಲ ಜೀವನದಲ್ಲಿ ಕಹಿ ಮತ್ತು ಸಿಹಿಯನ್ನು ಸಮಾನವಾಗಿ ಹಂಚಿಕೊಳ್ಳುವ ಒಂದು ವ್ಯವಸ್ಥೆ. ಅಂದರೆ ಮನುಷ್ಯ ತನ್ನ ಜೀವನದಲ್ಲಿ ಕಷ್ಟ ಮತ್ತು ಎರಡು ಸುಖಗಳನ್ನು ಸಮಾನವಾಗಿ ಪಡಿಬೇಕು ಎನ್ನುವುದು ಇದರ ಮೂಲ ತತ್ವ. ಇನ್ನು ಬೇವು ಬೆಲ್ಲದ ವೈಜ್ಞಾನಿಕ ಕಾರಣ ಏನೆಂದರೆ, ಬೇವು ಮತ್ತು ಬೆಲ್ಲವನ್ನು ಎರಡು ಮಿಕ್ಸ್ ಮಾಡಿ ಅಥವಾ ಬೆರೆಸಿ ತಿಂದಾಗ ನಮಗೇನು ಈಗ ಚಳಿಗಾಲದಿಂದ ಬೇಸಿಗೆ ಕಾಲದಲ್ಲಿ ಬಂದಾಗ ಹಲವಾರು ಬದಲಾವಣೆಗಳನ್ನ ಆಗಿರ್ತಾವಲ್ಲ, ಅದರಿಂದ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚಾಗಲಿ ಎನ್ನುವ ಒಂದು ಕಾರಣದಿಂದ ಈ ಯುಗಾದಿಗೆ ಬೇವು ಮತ್ತು ಬೆಲ್ಲವನ್ನು ಹಂಚ್ತಾರೆ. ಇದಕ್ಕೆ ಆಯುರ್ವೇದದಲ್ಲಿ ಪ್ರಮುಖವಾದ ಮಹತ್ವ ಕೂಡ ಈ ಬೇವು ಬೆಲ್ಲಗೆ ಇದೆ. ಈ ಯುಗಾದಿಯಲ್ಲಿ ಇನ್ನೊಂದು ವಿಶೇಷ ಏನೆಂದರೆ, ನಾವು ಅಡುಗೆ ಮಾಡುವಂಥ ಯುಗಾದಿ ಪಚ್ಚಡಿ ಅಂತ ಕರೀತೀವಿ. ಯುಗಾದಿ ಪಚ್ಚಡಿಯಲ್ಲಿ 6 ಪ್ರಕಾರ, ಅಂದರೆ 6 ಅಂಶಗಳನ್ನು ನಾವು ಅದರಲ್ಲಿ ಅಳವಡಿಸಿಕೊಳ್ತೀವಿ. ಮುಖ್ಯವಾಗಿ ಸಿಹಿ ಅಂತಂದಾಗ ಬೆಲ್ಲ, ಕಹಿ ಅಂತಂದಾಗ ಬೇವು ಬಂದರೆ ಬೇವಿನ ಹೂವು, ಮತ್ತು ಹುಳಿ ಅಂತ ಬಂದಾಗ ಹುಣಸೆ ಹಣ್ಣು, ಖಾರ ಅಂತ ಬಂದಾಗ ಮೆಣಸಿನಕಾಯಿ, ಮತ್ತು ಉಪ್ಪನ್ನು ತಗೊಳ್ತೀವಿ. ಮತ್ತು ತುರಟು ಅಂತ ಕರಿತೀವಿ, ಕಚ್ಚಾ ಮಾವು. ಇದರಿಂದ ನಾವು 6 ಪಚ್ಚಡಿಗಳನ್ನು ಮಾಡ್ತೀವಿ. ಇದರಲ್ಲಿ 6 ಅಂಶಗಳಿದ್ದಾವೆ. ಸಿಹಿ ಅಂದರೆ ಸಂತೋಷ, ಕಹಿ ಅಂದರೆ ದುಃಖ, ಖಾರ ಅಂದರೆ ಕಷ್ಟಗಳು, ಹುಳಿ ಅಂದರೆ ನಮ್ಮ ಜೀವನದಲ್ಲಿ ನಡೆದಂಥ ಕೆಟ್ಟ ಘಟನೆಗಳು, ಮತ್ತು ತುರುಟು ಮಾವು ಅಂದರೆ ನಮಗೆ ನಿರೀಕ್ಷೆಗಳು, ಉಪ್ಪು ಎಂದರೆ ನಮಗೆ ಆಶ್ಚರ್ಯಗಳು. ಇವುಗಳು ಪ್ರಮುಖವಾದ ಅರ್ಥಗಳನ್ನು ಇದರಲ್ಲಿ ಕೊಡುತ್ತವೆ. ಕೇವಲ ಈ 6 ಪಚಡಿಗಳು ನಮ್ಮ ಊಟಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದಲ್ಲಿ ಎಲ್ಲವನ್ನು ಸಮವಾಗಿ ಅನುಭವಿಸಬೇಕೆಂದು ಯುಗಾದಿ ಹಬ್ಬ ನಮಗೆ ಕಲಿಸಿಕೊಡುತ್ತದೆ. ಮತ್ತು ಯುಗಾದಿ ಹಬ್ಬ ಕೇವಲ ಧಾರ್ಮಿಕ ಹಬ್ಬವಲ್ಲ, ಇದು ನಮ್ಮ ಸಂಸ್ಕೃತಿ ಮತ್ತು ಸಮಾಜವನ್ನು ಕಟ್ಟಿ ಬೆಳೆಸುವ ಒಂದು ಹಬ್ಬವಾಗಿದೆ. ಏಕೆಂದರೆ ನಮ್ಮ ಬಂಧು ಬಳಗದವರು, ಅಣ್ಣ ತಮ್ಮಂದಿರು, ಸ್ನೇಹಿತರು ಮತ್ತು ಸಹೋದರ ಸಹೋದರಿಯಾಗಿರ್ಬೋದು, ಸಮಾಜದಲ್ಲಿ ಯಾರೆಲ್ಲ ಜೊತೆಗೂಡಿ ಬಾಳುತ್ತಾರೆ ಅವರೆಲ್ಲರೂ ಕೂಡ ಪರಸ್ಪರ ಬೇವು ಬೆಲ್ಲವನ್ನು ವಿನಿಮಯ ಮಾಡಿಕೊಂಡು ನೀವು ಬೇವು ಬೆಲ್ಲದ ಹಾಗೆ ಇರೋಣ ಎಂದು ಹೇಳುತ್ತಾ ಈ ಪರಸ್ಪರ ಬೇವು ಬೆಲ್ಲವನ್ನು ಹಂಚಿಕೊಳ್ತಾರೆ. ಆ ಯುಗಾದಿ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ಸಿಹಿ ತಿಂಡಿಗಳು, ಹೊಸ ಹೊಸ ಬಟ್ಟೆಗಳು ಮತ್ತು ಮನೆಗಳ ಮುಂದೆ ಮಾವಿನ ತೋರಣಗಳು ಇವೆಲ್ಲವನ್ನು ಕೂಡ ನಾವು ಕಾಣುತ್ತೇವೆ. ಮತ್ತು ಮುಖ್ಯವಾಗಿ ರೈತರಿಗೆ ಹೊಸ ಫಲದ ನಿರೀಕ್ಷೆಯಲ್ಲಿ ಈ ಯುಗಾದಿ ಹಬ್ಬವ ನಮ್ಮ ದೈನಂದಿನ ಜೀವನದಲ್ಲಿ ಬರುತ್ತದೆ. ಮತ್ತು ಯುಗಾದಿ ಹಬ್ಬ ಆಧುನಿಕ ಯುಗದಲ್ಲಿ ನಾವು ಇಷ್ಟೇ ಅನ್ವೇಷಣೆ ಆಗಿರ್ಬೋದು, ತಂತ್ರಜ್ಞಾನದಲ್ಲಿ ಮುಂದುವರೆದರೂ ಕೂಡ ಯುಗಾದಿ ಹಬ್ಬ ತನ್ನ ಮಹತ್ವವನ್ನು ಕಳೆದುಕೊಂಡ. ಯಾಕೆಂದರೆ ಸಂಸ್ಕೃತಿ ಮತ್ತು ಸಮಾಜ ಎಲ್ಲಿವರೆಗೆ ಒಟ್ಟಿಗೆ ಇರ್ತಾವೋ ಅಲ್ಲಿವರೆಗೂ ಕೂಡ ಯುಗಾದಿ ಹಬ್ಬವು ಕೂಡ ನಮ್ಮ ಎಲ್ಲರ ಮೇಲೆ ಪ್ರಭಾವ ಬೀರುತ್ತೆ. ನಾವೆಲ್ಲರೂ ಕೂಡ ಇತಿಹಾಸ, ವೈಜ್ಞಾನಿಕ ಹಿನ್ನೆಲೆ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿ ಯುಗಾದಿ ಹಬ್ಬವನ್ನು ನಾವು ನೋಡ್ತೀವಿ ಅಂತ ಹೇಳ್ತಂದ್ರೆ ಈ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಮತ್ತು ಯುಗಾದಿ ಹಬ್ಬ ನಮ್ಮೆಲ್ಲರ ಹಳೆಯ ನೆನಪುಗಳನ್ನು ತೊಡೆದು ಹೊಸ ಆಶಯಗಳೊಂದಿಗೆ ಈ ಯುಗಾದಿ ಹಬ್ಬ ನಮ್ಮ ವರ್ಷದ ಮೊದಲನೇ ಹಬ್ಬ ನಮ್ಮೆಲ್ಲರಲ್ಲೂ ಕೂಡ ಹೊಸ ಭಾವನೆಯನ್ನು ತುಂಬಿ ಎಲ್ಲರಿಗೂ ಒಳ್ಳೆಯದನ್ನು ಆಶಿಸಲು ನಾವು ದೇವರಲ್ಲಿ ಕೇಳಿಕೊಳ್ತಾ, ಇನ್ನು ನಮ್ಮ ಈ ಟಾಕ್ಸ್ ವಿತ್ ನಂದೀಶ್ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯ ಹಲವಾರು ವಿಷಯಗಳನ್ನು ನಾವು ನಿಮ್ಮ ಮುಂದೆ ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ತೀವಿ. ಈ ಮಾಹಿತಿ ದಯವಿಟ್ಟು ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಬೆಂಬಲ ಮತ್ತು ನಮ್ಮ ಸಹಕಾರ ಎಲ್ಲರಿಗೂ ಇರಲಿ ಎಂದು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.